ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥದ್ದನ್ನು ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ. ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು. ಅವತ್ತು ಅವರು ಕೈಗೊಂಡಂಥ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ. ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲಿಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಈ 8.5 ಲಕ್ಷ 9 ಲಕ್ಷ ಕೋಟಿ ಸಾಲ ಏನು ಮಾಡಿದ್ದಾರೆ ಈಗ ಸರ್ಕಾರ ಮಾಡ್ತಾರೆ. ಈ ಸಾಲ ತೀರಿಸೋರು ಯಾರು? ಪುಣ್ಯಾತ್ಮರು ನೀವೇ ಈ ಸಾಲ ತೀರಿಸಬೇಕು. ಯಾವ ಸರ್ಕಾರಗಳು ತೀರ್ಸಕ್ಕಾಗಲ್ಲ. ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಹಣವನ್ನು ದರೋಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರಗಳು.
ದಯವಿಟ್ಟು ತಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಈ ಒಂದು ಜಿಲ್ಲೆಯಲ್ಲಿ ಬಂದಿದ್ದೇನೆ, ನಗರದಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದೇನಿದೆ, ಹಲವಾರು ಬಾರಿ ಬಂದಿದ್ದೇನೆ. ಗುತ್ತಿ ಬಸವಣ್ಣ ಯೋಜನೆಗೆ ಸರ್ಕಾರಗಳು ಗಮನ ಕೊಡ್ತಿಲ್ಲ ಅಂತ ಹೇಳಿ 48 ದಿನಗಳ ಕಾಲ ರೈತರು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ 2006-7 ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ದರು, ಕಳಿಸಿದ್ರು, ನೀವು ಧರಣಿಯನ್ನ ನಿಲ್ಲಿಸಲಿಲ್ಲ. ನಾನೇ ಬಂದು ರೈತರಿಗೆ ಮನವೊಲಿಸಿ ಅವತ್ತು ಧರಣಿ ನಿಲ್ಲಿಸಿ ಆ ಒಂದು ಯೋಜನೆಗಳಿಗೆ ಯಾವ ಒಂದು ತೀರ್ಮಾನಗಳನ್ನು ಕೊಟ್ಟೆ, ಅದು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಜಂಬಕ್ಕೆ ಅದನ್ನು ಹೇಳ್ಕೊಳ್ಳಲ್ಲ. ಇಲ್ಲೆಲ್ಲ ನಮ್ಮ ಪಂಚಪ್ಪನವ್ರು ಕೂತಿರ್ಬೇಕೇನೋ, ಅಲ್ಲಿ ಕೂತಿದ್ದಾರೆ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ ಸಕ್ರಮ್ ಮಾಡಿದ 50 ರೂಪಾಯಿ ಬಾಂಡ್ ತಗೊಂಡು ಸರ್ಕಾರ 20-22 ಸಾವಿರ ತುಂಬಾಕತ್ತಾರ. ಅವತ್ತು ಇಲ್ಲಿ ಬಂಡಪ್ಪನವರಿದ್ದಾರೆ. ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ರೈತರು ಬೆಳೆದಂತ ಕಬ್ಬು ಮಾರಾಟ ಮಾಡೋಕ್ಕಾಗಿರಲಿಲ್ಲ, ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಬೀದರ್ನ ಒಂದು ರೈತರ ಹೊಲಕ್ಕೆ ಹೋದಾಗ ಒಣಗಿ ನಿಂತಿತ್ತು ಕಬ್ಬು. ಅಲ್ಲೇ ತೀರ್ಮಾನ ತೆಗೆದುಕೊಂಡೆ, ಈ ಬಾರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಆಗಿನ ಹಣಕಾಸು ಸಚಿವರು ಎಲ್ಲಿದೆ ದುಡ್ಡು, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. 2006-7 ಸಹ ಸುಮಾರು 2,500 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ. ಬೆಳೆದಂತ ರೈತರು ಕಬ್ಬನ್ನೇನೋ ಕಟಾವು ಮಾಡಿ ಮಾರಾಟ ಮಾಡಲಿಕ್ಕಾಗಲಿಲ್ಲ. ಸುಮಾರು 248 ಕೋಟಿ ಹೆಕ್ಟರ್ಗೆ 25,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರ ನಾನು ಮಾಡಿದಂಥದ್ದೇನಿದೆ. ಯಾರು ರೈತರ ಪರವಾಗಿದ್ದಾರೆ ತಾವು ತೀರ್ಮಾನಕ್ಕೆ ಬನ್ನಿ. ನಂತರ ಬಿಜಾಪುರ ಜಿಲ್ಲೆಗೆ ಆ 248 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ, ಸುಮಾರು 36-38 ಕೋಟಿ ವಿಜಯಪುರದ ರೈತರು ಕೊಡಬೇಕಾಗಿತ್ತು. ಕೊಡ್ಲಿಲ್ಲ ಅಂತೇಳಿ DC ಕಚೇರಿ ಮುಂದೆ ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ. ಅವತ್ತು ನಾನು ಧರಣಿಯ ಮಾಡ್ತಾ ಇದ್ದಂತ ನಿಮ್ಮಗಳ ಮುಂದೆ ಬಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೇನೆ. ನೀವೇನವರನ್ನ 16 ಸ್ಥಾನವನ್ನ ಗೆಲ್ಲಿಸಿ ದೆಹಲಿ ಕಳಿಸಿದ್ರಿ ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಬ್ಬನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ. ಇವತ್ತು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕಾದ್ರೆ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 1.5 ಲಕ್ಷ ಕುಟುಂಬದ ಪುರುಷರಿಗೆ ಮಹಿಳೆಯರಿಗೆ ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದನ್ನು ಅವರೇನು ಜ್ಞಾಪಕ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಕಾಲೇಜುಗಳು, ಹೈಸ್ಕೂಲ್ಗಳು, ಜೂನಿಯರ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವು. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥದ್ದು. ಇವತ್ತು ಸರ್ಕಾರದಲ್ಲಿ ಸುಮಾರು 76,000 ಉದ್ಯೋಗದ ಒಂದು ಶಿಕ್ಷಕರು ಇಲ್ಲ ಅಂತಕ್ಕಂಥದ್ದು ಏನಿದೆ. 3 ವರ್ಷ ಆಯ್ತಾ ಬಂತು. ಈ ಸರ್ಕಾರ ಏನು ಮಾಡಿದ್ದಾರೆ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿನಲ್ಲಿ ಒಂದು ಸಭೆ, ಯಲಬುರ್ಗಾದಲ್ಲಿ, ನಮ್ಮ ಕಲಬುರಗಿ ಅಲ್ಲ ಯಾದಗಿರಿಯಲ್ಲಿ ನಮ್ಮ ಶರಣಗೌಡರು ಇರ್ಬೇಕಿಲ್ಲಿ, ಯಾದಗಿರಿನಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ.
ಖರ್ಗೆ ಅವರು ಹೇಳ್ತಾರೆ, ನಮಗೆ ಸಿಂಗಾಪುರ ಮಾಡಬೇಡಿ, ಇಲ್ಲಿ ಮೈಸೂರು ಮತ್ತು ಕನಕಪುರ ಏನು ಮಾಡಿದ್ದೀರಿ ಅಷ್ಟು ಕೆಲಸ ಮಾಡಿಕೊಟ್ರು ಸಾಕು ಅಂತ ಹೇಳ್ತಾರೆ. ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ರಾಜ್ಯ ಕೊಡಿ ಅಂತಕ್ಕಂಥ ಒಂದು ಕೂಗನ್ನು ಕೆಲವರು ಆಡ್ತಕ್ಕಂಥದ್ದೇನಿದೆ, ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನ ಮರಿಬೇಡಿ ನೀವು. ಖರ್ಗೆ ಅವರು ಎಷ್ಟು ವರ್ಷ ಶಾಸಕರಿದ್ರು, ಎಷ್ಟು ವರ್ಷ ಮಂತ್ರಿಗಳಿದ್ರು, ಈಗ ಅವರ ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ, ಕನಕಪುರದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಯಾರೋ ಗೋವಿಂದರಾಜು ಅಂತ ಹೇಳಿ, ಗೋವಿಂದರಾಜು ಅನ್ನೋರ ಮುಖಾಂತರ ಒಂದು ಕಮಿಟಿ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನು ಕೇಳಿದೆ, ನಿನ್ನೆ ದಿನ ಕೊಟ್ಟಿದ್ದಾರೆ. ಯಾವ ನಂಜುಂಡಪ್ಪ ವರದಿ 2002, 2003 ಅವರೇನು ಕೊಟ್ಟಿದ್ರು, ಯಾವ್ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದವರು, ಅತ್ಯಂತ ಹಿಂದುಳಿದವರು, ಮಧ್ಯಮವಾಗಿ ಹಿಂದುಳಿದವರು ಕೊಟ್ಟಿದ್ರು, ಉತ್ತರ ಕರ್ನಾಟಕ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಹಣ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ರು. ಪ್ರಥಮವಾಗಿ ನಾನು ವಿಶೇಷವಾದಂಥ ಅನುದಾನವನ್ನ 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾವು ಅನ್ಯಾಯ ಮಾಡಿದ್ದೀವ ನಿಮಗೆ? ಉತ್ತರ ಕರ್ನಾಟಕದ ಜನತೆ ನಮ್ಮಿಂದ ಅನ್ಯಾಯ ಆಗಿದೆಯಾ? ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನು ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಅವತ್ತು ನಾನು ಹಣವನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೊಡಬೇಕಾದರೆ ನಿಮ್ಮ ಮೇಲೆ ಸಾಲದ ಹೊರೆಯನ್ನು ಹೊರಿಸಿಕೊಡಲಿಲ್ಲ. ನೀವು ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣದಲ್ಲೇ ಆ 25,000 ಕೋಟಿಯನ್ನು ಹೊಂದಿಸಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇನೆ. ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸಲಿಲ್ಲ ನಾನು. ಇವತ್ತು ಯಾವ 8 ಲಕ್ಷ ಕೋಟಿ ಸಾಲ ಇವತ್ತು ನೀವು ತೀರಿಸಬೇಕಾಗಿದೆ. ಯೋಚನೆ ಮಾಡಿ. ಈಗ ಹೇಳ್ತಾ ಇದೆ ಸರ್ಕಾರ, ಯಾವ ಗ್ಯಾರಂಟಿ ಸ್ಕೀಮ್ ಏನು ಕೊಟ್ಟವು ಅದು ನಮಗೆ ಈಗ ಭಾರ ಅಂತ ಅನ್ನಿಸ್ತಾ ಇದೆ. ಯಾರು ಚೆನ್ನಾಗಿದ್ದೀರಿ, ನೀವು ಹಣ ನಮಗೆ ಬೇಡ ಅಂತೇಳಿ ನೀವುಗಳು ಬರ್ಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಹೇಳ್ತಾ ಇದ್ದಾರೆ. ಇದು ಇವ್ರ ಗ್ಯಾರಂಟಿ. ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಾನು ಅಧಿಕಾರದಲ್ಲಿದ್ದರೆ 5,000 ರೂಪಾಯಿ ಕೊಡುವೆ. ಕಾರಣ, ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ನಿಮ್ಮ ಮೇಲೆ ತೆರಿಗೆ ಹಾಕಿ ನಿಮ್ಮ ಬದುಕನ್ನು ಇವತ್ತೇನು ಬೀದಿಗೆ ತಂದಿದ್ದಾರೆ ಬಡವರನ್ನ, ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಬದುಕು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ನಮ್ಮ ರೈತರ ಬದುಕು ಕೈಯೊಡ್ತಕ್ಕಂಥದ್ದು ಆಗಬಾರದು. ಕೈ ನೀಡಿ ಹೃದಯ ವೈಶಲ್ಯದಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಈ ರೈತರಿಗೆ ಬರಬೇಕು ಅನ್ನೋದನ್ನ ಈ 93ನೇ ವಯಸ್ಸಿನಲ್ಲಿ ಅವರೇನು ಹೇಳ್ತಾ ಇದ್ದಾರೆ. ಇವತ್ತು ನಂಜುಂಡಪ್ಪ ವರದಿಯ ಮುಖಾಂತರ ಈಗಾಗಲೇ ಸುಮಾರು 32-35,000 ಕೋಟಿ ಕೊಟ್ಟಿದ್ದೇವೆ ಅಂತಾರೆ ಅಭಿವೃದ್ಧಿಗೆ. ಎಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಕೆಲವು ಹಳ್ಳಿಗಳಿಗೆ ಹೋದರೆ ಚರಂಡಿಯ ನೀರು ನಿಮ್ಮ ಅದನ್ನೇ ದಾಟ್ಕೊಂಡು ನೀವು ಹೋಗಬೇಕು ಹಲವಾರು ಹಳ್ಳಿಗಳಲ್ಲಿ. ಈ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ಇದೆ. ಇದಕ್ಕೆ ಕಾರಣಕರ್ತರು ಯಾರು? ಯಾತಕ್ಕೆ ಈ ರೀತಿ ಆಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈಗ ಗೋವಿಂದರಾಜು ವರದಿ ಕೊಟ್ಟಿದ್ದಾರೆ. ಅವತ್ತು ನಂಜುಂಡಪ್ಪನವರು ಕೊಟ್ಟಂತ 2002-03 ಒಂದು ವರದಿ ಏನಿದೆ, ಅದಕ್ಕಿಂತಲೂ ಹೆಚ್ಚಿನ ಬಡತನ, ಅದಕ್ಕಿಂತಲೂ ಹೆಚ್ಚಿನ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳ ಬಗ್ಗೆ ಈಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಸರ್ಕಾರಗಳು ಮಾಡಿದ್ದೇನು? 2008ರಿಂದ
ಯಾವ ಯಾವ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ರು, ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ನಿಮ್ಮ ಬದುಕನ್ನು ಏನು ಮಾಡಿದ್ದಾರೆ. ಬೆಳಗಾವಿನಲ್ಲಿ ಒಂದು ವಿಧಾನಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ. ವಿಧಾನಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಅಲ್ಲಿ ನಾನು ಕಲ್ಲನ್ನೇ ಹಾಕಬಾರದು, ಕಲ್ಲಿನಲ್ಲಿ ನನ್ನ ಹೆಸರಿರಬಾರದು ಅಂತ ಹೇಳಿ ಏನು ರಾಜಕೀಯ ಮಾಡ್ಕೊಂಡ್ರು ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಯಾವ ಒಂದು ಅಭಿವೃದ್ಧಿಯ ಕಲ್ಲುಗಳ ಮೇಲೆ ನನ್ನ ಹೆಸರೆಲ್ಲ ಬೇಕಾಗಿರೋದು. ನನಗೆ ನಿಮ್ಮ ಹೃದಯದಲ್ಲಿ ನೀವು ಒಂದು ಬಾರಿ ಕುಮಾರಸ್ವಾಮಿ ಅಂತ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಬಂದರೆ ಅದು ನನಗೆ ಇವತ್ತು ಒಂದು ಒಳ್ಳೆಯ ಒಂದು ಸಂತೋಷದ ದಿನಗಳು. ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈ ರಾಜ್ಯ ಹಾಳಾಗ್ತಾ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಯಾವ ಕೆಲಸಗಳು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ. ಆದರೆ ಇವತ್ತು ಎಲ್ಲದರಲ್ಲೂ ಲೂಟಿ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ. ಯಾವ್ಯಾವ ಕಾಲದಲ್ಲಿ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಒಂದು ಹೇಳ್ತೀನಿ ನಿಮಗೆ. ಈ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಏನು ಮಾಡ್ತಾರೆ, ಕಮಿಷನ್ ಬಗ್ಗೆ ಈಗೇನು ಚರ್ಚೆ ನಡೀತಾ ಇದೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ 2 ಬಾರಿ. ಒಂದು ಬಾರಿ 20 ತಿಂಗಳು, ಇನ್ನೊಂದು ಬಾರಿ 14 ತಿಂಗಳು. ಒಂದು ಬಾರಿ BJP ಜೊತೆ, ಒಂದು ಬಾರಿ ಕಾಂಗ್ರೆಸ್ ಜೊತೆ. ನನ್ನ ಕಾಲದಲ್ಲಿ ಆ ಅವಧಿಯಲ್ಲಿ ಯಾರಾದರೂ ಒಬ್ಬ ಈ ನಾಡಿನ ಗುತ್ತಿಗೆದಾರರು ಕುಮಾರಸ್ವಾಮಿಗೆ ಕಮಿಷನ್ ಕೊಟ್ಟಿದ್ದೇವೆ, ಕುಮಾರಸ್ವಾಮಿಯ ಕಾಲದಲ್ಲಿ ನಮಗೆ ದುಡ್ಡು ಬರಲಿಲ್ಲ, ಇಷ್ಟು ದುಡ್ಡಿದೆ, ಕುಮಾರಸ್ವಾಮಿ ಕೊಟ್ಟಿಲ್ಲ ನಮಗೆ ಕೆಲಸದ್ದು ಅಂತಕ್ಕಂಥದ್ದನ್ನು ಒಬ್ಬ ಮಾತಾಡಿಲ್ಲ ಇಲ್ಲಿವರೆಗೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಾವು ನಡೆದಿದ್ದೇವೆ. ಪ್ರತಿ ತಿಂಗಳು 30ನೇ ತಾರೀಕು ಯಾರು ಈ ರಾಜ್ಯದಲ್ಲಿ ಆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು ಅವರ ಮನೆ ಬಾಗಿಲಿಗೆ ಚೆಕ್ ಮುಖಾಂತರ ದುಡ್ಡು ಹೋಗೋದು. ಇವತ್ತೇನು ನಡೀತಾ ಇದೆ, BJP ಸರ್ಕಾರ ಇದ್ದಾಗ 40% ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಈ ಕಾಂಗ್ರೆಸ್ನ ಅಧಿಕಾರಿಗೆ ನೀವು ತಂದ್ರಿ, ಇದು 60% ಅಂತಾರೆ. ಈಗ ಯಾತಿ ಕಮಿಷನ್ ಕೆಲಸ ನಡೀತಾ ಇದೆ. ನಿಮ್ಮ ದುಡ್ಡನ್ನ ಈ ರೀತಿ ಲಪಟಾಯಿಸಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇವತ್ತು ಕುಂಠಿತಗೊಳಿಸಿ ಹಳ್ಳಿಗಳು ಇವತ್ತು ಯಾವುದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣದೆ ಬಡತನ ಅಂತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ನನಗೆ ಕೇಂದ್ರದಲ್ಲಿ 2 ಇಲಾಖೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನಿವತ್ತು ಅಲ್ಲಿಯ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಹಳ್ಳಿಗೆ ಬಂದಾಗ ನಮ್ಮ ಹಳ್ಳಿಯ ಜನರ ಬದುಕನ್ನು ನೋಡ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ಸವಿನಯ ಪೂರ್ವಕವಾಗಿ ಮನವಿ ಮಾಡ್ತಕ್ಕಂಥದ್ದು, ಜಾತಿಯ ಹೆಸರಿನಲ್ಲಿ ಮತ ಕೊಡ್ಲಿಕ್ಕೆ ಹೋಗಬೇಡಿ, ಉಪಯೋಗಕ್ಕೆ ಬರಲ್ಲ. ಜಾತಿಯ ಹೆಸರನ್ನ ನೀವು ತೆಗೆದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಮತ ಕೊಡಿ. ಇಲ್ಲದೆ ಇದ್ರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಈ ಕಾಂಗ್ರೆಸ್ನಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನೋಡಿ, ಕಳೆದ 15 ವರ್ಷದಲ್ಲಿ ಯಾರ್ಯಾರು ಎಷ್ಟು ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕನಿಕರ ಇಟ್ಟು ಕೆಲಸ ಮಾಡಿದ್ದಾರೆ, ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನನಗೊಂದು ಅರ್ಜಿ ಕೊಟ್ಟರು. ನನಗಿಲ್ಲಿ ಕೆಲವರು ರೈತ ಬಂಧುಗಳು ಇಸ್ರೇಲ್ ಮಾದರಿಯ ಯೋಜನೆಯನ್ನು ತರಬೇಕು, ಇವತ್ತು ರೈತರ ಸಾಲ ಮಾಡದಂಥದಕ್ಕೆ ಈಗಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಖಾಸಗಿ ಅವರಿಂದ ಸಾಲ ಪಡೆದು ಅನುಭವಿಸ್ತಾ ಇದ್ದೇವೆ, ದಯವಿಟ್ಟು ಇದೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಅರ್ಜಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ಪರೀಕ್ಷೆ ಮಾಡಿ ನೀವು ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ JDS ಮತ್ತು BJPಯ ಒಂದು ಮೈತ್ರಿಯ ಒಪ್ಪಂದ ಏನಾಗಿದೆ, 5 ವರ್ಷದ ಸರ್ಕಾರವನ್ನು ನಡೆಸ್ತಕ್ಕಂಥ ಅವಕಾಶ ಒಂದು ಬಾರಿ ನೀಡಿ. ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ಕೇಂದ್ರದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿರೋದು ಕನ್ನಡಿಗರ ಬದುಕು, ನನ್ನ ರೈತರ ಬದುಕು. ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಇವತ್ತು ವೃದ್ಧಿಗೊಳಿಸಬೇಕು. ನನಗೆ ಯಾವುದೇ ರೀತಿಯ ಹಿಂದುಳಿದ ವರ್ಗ ಅಂತಕ್ಕಂಥದ್ದಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತ ಸಮಾಜ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಮುಂದಿನ ಒಂದು ಚುನಾವಣೆಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇವತ್ತು ಒಂದು ಜನತೆಯ ಸರ್ಕಾರ ತರಲಿಕ್ಕೆ
ನನ್ನ ಹೋರಾಟ ಏನಿದೆ ಕೊನೆಯ ಹಂತದಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಕ್ಕೆ ಬಂದಿದ್ದೇನೆ. ಬಿಜಾಪುರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.